ಹಾಯ್ ಸ್ನೇಹಿತರೆ, ಜಾಬ್ ಲಾಡರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವಂತಹ ನಿರ್ವಾಹಕ ಅಂದರೆ ಕಂಡಕ್ಟರ್, ಸಹಾಯಕ ಲಿಕ್ಕಿಗ ಹಾಗೂ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿವಿಧ ವರ್ಗಗಳ ಒಂದು ಮೀಸಲಾತಿಗೆ ಅನುಗುಣವಾಗಿ ಹುದ್ದೆಗಳ ವರ್ಗೀಕರಣ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವಂತಹ ನಿರ್ವಾಹಕ ಹುದ್ದೆಗಳ ಒಂದು ವರ್ಗೀಕರಣ ನೋಡ್ತಾ ಹೋಗೋಣ. ಯಾವ ಒಂದು ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಹುದ್ದೆ ಹೆಸರು ನಿರ್ವಾಹಕ, ವೃಂದ, ಸ್ಥಳೀಯ ವೃಂದ ಅಂದರೆ HK ವಿಭಾಗದಲ್ಲಿ ಖಾಲಿ ಇರುವ ರೀತಿ ಹುದ್ದೆಗಳ ವರ್ಗೀಕರಣ. ಮೀಸಲಾತಿ: ಪರಿಶಿಷ್ಟ ಜಾತಿ ಎ, ಪರಿಶಿಷ್ಟ ಜಾತಿ ಬಿ, ಪರಿಶಿಷ್ಟ ಜಾತಿ ಸಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A, ಪ್ರವರ್ಗ 3B, ಸಾಮಾನ್ಯ ಮತ್ತು ಒಟ್ಟು ಒಂದು ಹುದ್ದೆಗಳ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ಪರಿಶಿಷ್ಟ ಜಾತಿ ಎ, ಬಿ, ಸಿ ಅಂತ ಒಳ ಮೀಸಲಾತಿ ಆದ ನಂತರ SC ಒಂದು ಕ್ಯಾಟಗರಿನಲ್ಲಿ 3 ಪಂಗಡಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇದು ಕ್ಯಾಟಗರಿ ಎ, ಕ್ಯಾಟಗರಿ ಬಿ ಮತ್ತು ಕ್ಯಾಟಗರಿ ಸಿ. ಸೊ ಇದರಲ್ಲಿ ಪರಿಶಿಷ್ಟ ಜಾತಿ ಕ್ಯಾಟಗರಿ ಎನಲ್ಲಿ ಇತರರಿಗೆ 3 ಹುದ್ದೆ, ಮಹಿಳಾ ಅಭ್ಯರ್ಥಿಗಳಿಗೆ 5 ಹುದ್ದೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 4 ಹುದ್ದೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 1 ಹುದ್ದೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 1 ಹುದ್ದೆ, ಯೋಜನಾ ನಿರಾಶ್ರಿತ ಮತ್ತು ತೃತೀಯ ಲಿಂಗಿಗಳಿಗೆ ಯಾವುದೇ ರೀತಿಯಾದಂಥ ಹುದ್ದೆಗಳು ಇಲ್ಲಿ ಖಾಲಿ ಇಲ್ಲ. ಒಟ್ಟು ಪರಿಶಿಷ್ಟ ಜಾತಿ ಎ ಕ್ಯಾಟಗರಿ ಎನಲ್ಲಿ 14 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ನಂತರ ಪರಿಶಿಷ್ಟ ಜಾತಿ ಬಿ ಕ್ಯಾಟಗರಿ ಬಿನಲ್ಲಿ ಇತರೆ 3, ಮಹಿಳಾ ಅಭ್ಯರ್ಥಿಗಳಿಗೆ 5, ಗ್ರಾಮೀಣ ಅಭ್ಯರ್ಥಿಗಳಿಗೆ 4, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 1, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 1, ಯೋಜನಾ ನಿರಾಶ್ರಿತ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಹುದ್ದೆಗಳು ಖಾಲಿ ಇರೋದಿಲ್ಲ. ಈ ಪರಿಶಿಷ್ಟ ಜಾತಿ ಕ್ಯಾಟಗರಿ ಬಿನಲ್ಲಿ ಒಟ್ಟು 14 ಹುದ್ದೆಗಳು ಖಾಲಿ ಇರುವಂಥದ್ದು. ನಂತರ ಪರಿಶಿಷ್ಟ ಜಾತಿ ಸಿನಲ್ಲಿ ಇತರೆ 3, ಮಹಿಳಾ ಅಭ್ಯರ್ಥಿಗಳಿಗೆ 5, ಗ್ರಾಮೀಣ ಅಭ್ಯರ್ಥಿಗಳಿಗೆ 3, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 1, ಕನ್ನಡ ಮಾಧ್ಯಮ, ಯೋಜನಾ ನಿರಾಶ್ರಿತ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಇಲ್ಲಿ ಹುದ್ದೆಗಳು ಖಾಲಿ ಇರುವುದಿಲ್ಲ. ಪರಿಶಿಷ್ಟ ಜಾತಿ ಸಿನಲ್ಲಿ ಕ್ಯಾಟಗರಿ ಸಿನಲ್ಲಿ ಒಟ್ಟು 12 ಹುದ್ದೆಗಳು ಖಾಲಿ ಇರುವಂಥದ್ದು. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ ಇತರೆ 3, ಮಹಿಳಾ ಅಭ್ಯರ್ಥಿಗಳಿಗೆ 7, ಗ್ರಾಮೀಣ 5, ಮಾಜಿ ಸೈನಿಕ 1, ಕನ್ನಡ ಮಾಧ್ಯಮ 1, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ 1, ಒಟ್ಟು 18 ಹುದ್ದೆಗಳು ಖಾಲಿ ಇರುವಂಥದ್ದು. ನಂತರ ಪ್ರವರ್ಗ 1 10 ಹುದ್ದೆಗಳು ಖಾಲಿ ಇರುವಂಥದ್ದು. ಪ್ರವರ್ಗ 2A ನಲ್ಲಿ 36 ಹುದ್ದೆಗಳು ಖಾಲಿ ಇರುವಂಥದ್ದು. ಪ್ರವರ್ಗ 2B ನಲ್ಲಿ 10 ಹುದ್ದೆಗಳು ಖಾಲಿ ಇರುವಂಥದ್ದು. ಪ್ರವರ್ಗ 3A ನಲ್ಲಿ 9 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಪ್ರವರ್ಗ 3rd B ನಲ್ಲಿ ಒಟ್ಟು 11 ಹುದ್ದೆಗಳು ಖಾಲಿ ಇರುವಂಥದ್ದು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ ಒಟ್ಟು 106 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಸೊ ಈ ನಿರ್ವಾಹಕ ಸ್ಥಳೀಯ ವೃಂದದಲ್ಲಿ ಒಟ್ಟು 240 ಕಂಡಕ್ಟರ್ ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಸ್ನೇಹಿತರೆ. ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳೋದ್ರ ಮೂಲಕ ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ಪೋಸ್ಟ್ಗಳಿದ್ದಾವೆ ಅಂತ ನೋಡಿದ ನಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ತದನಂತರ ಹುದ್ದೆ ಹೆಸರು ಸಹಾಯಕ ಲೆಕ್ಕಿಗ, ವೃಂದ, ಸ್ಥಳೀಯ ವೃಂದ ಅಂದರೆ HK ವಿಭಾಗ. ಹುದ್ದೆಗಳ ಒಂದು ವರ್ಗೀಕರಣ ನೋಡ್ತಾ ಹೋಗೋಣ. ಪರಿಶಿಷ್ಟ ಜಾತಿ ಕ್ಯಾಟಗರಿ ಎಗೆ ಇತರೆ 1 ಮತ್ತು ಮಹಿಳಾ, ಗ್ರಾಮೀಣ, ಅಂಗವಿಕಲ ಅಭ್ಯರ್ಥಿಗಳು ಯಾವುದೇ ರೀತಿಯ ಪೋಸ್ಟ್ಗಳು ಇಲ್ಲಿ ಖಾಲಿ ಇಲ್ಲ. ನಂತರ ಪರಿಶಿಷ್ಟ ಜಾತಿ ಬಿ ಇಲ್ಲೂ ಕೂಡ ಒಂದು ಹುದ್ದೆ ಖಾಲಿ ಇದೆ. ಪರಿಶಿಷ್ಟ ಜಾತಿ ಸಿಗೆ ಯಾವುದೇ ಹುದ್ದೆಗಳು ಖಾಲಿ ಇಲ್ಲ. ಪರಿಶಿಷ್ಟ ಪಂಗಡ 1 ಹುದ್ದೆ, ಪ್ರವರ್ಗ 1 ದವರಿಗೆ 1 ಹುದ್ದೆ, ಪ್ರವರ್ಗ 2A ದವರಿಗೆ 1 ಹುದ್ದೆ, ಪ್ರವರ್ಗ 2B ದವರಿಗೆ 1 ಹುದ್ದೆ, ಈ ರೀತಿ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಾಮಾನ್ಯದಲ್ಲಿ 6 ಹುದ್ದೆಗಳು ಖಾಲಿ ಇರುವಂಥದ್ದು. ಸೊ ಈ ಸಹಾಯಕ ಲೆಕ್ಕಿಗ ಸ್ಥಳೀಯ ವೃಂದದಲ್ಲಿ ಒಟ್ಟು 13 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು ನೀವು ಗಮನಿಸಬಹುದು. ಸೊ ನಂತರ ಹುದ್ದೆ ಹೆಸರು ನಿರ್ವಾಹಕ, ಮಿಕ್ಕುಳಿದ ವೃಂದ ಅಂದರೆ HK ಒಂದು ಪೋಸ್ಟ್ಗಳ ಒಂದು ವರ್ಗೀಕರಣ ನೋಡ್ತಾ ಹೋಗೋಣ. ಪರಿಶಿಷ್ಟ ಜಾತಿ ಕ್ಯಾಟಗರಿ ಎ ಅಭ್ಯರ್ಥಿಗಳಿಗೆ ಒಟ್ಟು 4 ಹುದ್ದೆಗಳು ಖಾಲಿ ಇರುವಂಥದ್ದು. ಪರಿಶಿಷ್ಟ ಜಾತಿ ಬಿ ಕ್ಯಾಟಗರಿ ಬಿ ಅಭ್ಯರ್ಥಿಗಳಿಗೆ 4 ಹುದ್ದೆಗಳು ಖಾಲಿ ಇರುವಂಥದ್ದು. ಪರಿಶಿಷ್ಟ ಜಾತಿ ಸಿ ಒಟ್ಟು 3 ಹುದ್ದೆಗಳು ಖಾಲಿ ಇರುವಂಥದ್ದು. ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 4 ಹುದ್ದೆಗಳು. ಪ್ರವರ್ಗ 1 ಅಭ್ಯರ್ಥಿಗಳಿಗೆ 3 ಹುದ್ದೆಗಳು. ಪ್ರವರ್ಗ 2A ಅಭ್ಯರ್ಥಿಗಳಿಗೆ 9 ಹುದ್ದೆಗಳು. ಪ್ರವರ್ಗ 2B ಅಭ್ಯರ್ಥಿಗಳಿಗೆ 2 ಹುದ್ದೆಗಳು. ಪ್ರವರ್ಗ 3A ದವರಿಗೆ ಕೂಡ 2 ಹುದ್ದೆ. 3rd B ಅಭ್ಯರ್ಥಿಗಳು ಕೂಡ 2 ಹುದ್ದೆಗಳು ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಟ್ಟು 27 ಹುದ್ದೆಗಳು ಖಾಲಿ ಇರುವಂಥದ್ದು. ಸೊ ಈ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವಂತಹ ನಿರ್ವಾಹಕ ಅಂದರೆ ಕಂಡಕ್ಟರ್ ಹುದ್ದೆಗಳಿಗೆ HK ನಲ್ಲಿ ಒಟ್ಟು 60 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ನಂತರ ಹುದ್ದೆ ಹೆಸರು ಸಹಾಯಕ ಲೆಕ್ಕಿಗ, ವೃಂದ, ಮಿಕ್ಕಿಳಿದ ವೃಂದ ಅಂದರೆ HK ಪೋಸ್ಟ್ಗಳು. ಹುದ್ದೆಗಳ ವರ್ಗೀಕರಣ ನೋಡೋದಾದರೆ ಪರಿಶಿಷ್ಟ ಜಾತಿ ಎ ಅಭ್ಯರ್ಥಿಗಳಿಗೆ ಕ್ಯಾಟಗರಿ ಎ ಅಭ್ಯರ್ಥಿಗಳಿಗೆ 1 ಹುದ್ದೆ, ಬಿನಲ್ಲಿ ಯಾವುದೇ ಹುದ್ದೆ ಖಾಲಿ ಇಲ್ಲ, ಸಿನಲ್ಲಿ ಕೂಡ ಇಲ್ಲ. ಪರಿಶಿಷ್ಟ ಪಂಗಡದವರಿಗೆ 1 ಹುದ್ದೆ, ತದನಂತರ ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಹುದ್ದೆ, ಒಟ್ಟು 3 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು.
ತದನಂತರ ಈ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವಂತಹ ಸಹಾಯಕ ಸಂಚಾರ ನಿರೀಕ್ಷಕ ಅಂದರೆ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವರ್ಗೀಕರಣ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹುದ್ದೆಗಳ ಒಂದು ವರ್ಗೀಕರಣ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳ ನೇಮಕಾತಿಗೆ ತಾತ್ಕಾಲಿಕವಾಗಿದ್ದು, ನೇಮಕಾತಿ ಸಮಯದಲ್ಲಿ ಸಂಸ್ಥೆಯು ಅವಶ್ಯಕತೆಗೆ ಅನುಗುಣವಾಗಿ ಹುದ್ದೆಗಳ ಸಂಖ್ಯೆಯನ್ನು ಮಾರ್ಪಡಿಸಬಹುದಾಗಿರುತ್ತದೆ. ಹುದ್ದೆಗಳು ಮತ್ತು ಅವುಗಳ ಮೀಸಲಾತಿ ವರ್ಗೀಕರಣ ಈ ಕೆಳಗಿನಂತಿರುತ್ತದೆ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸಹಾಯಕ ಸಂಚಾರ ನಿರೀಕ್ಷಕ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಒಟ್ಟು 15 ಹುದ್ದೆಗಳು ಖಾಲಿ ಇರುವಂಥದ್ದು. ಹುದ್ದೆಗಳ ಒಂದು ವರ್ಗೀಕರಣ ನೋಡ್ತಾ ಹೋಗೋಣ. ಪರಿಶಿಷ್ಟ ಜಾತಿ ಕ್ಯಾಟಗರಿ ಎದವರಿಗೆ 1 ಹುದ್ದೆ, ಪರಿಶಿಷ್ಟ ಜಾತಿ ಕ್ಯಾಟಗರಿ ಬಿದವರಿಗೆ 1 ಹುದ್ದೆ, ಪರಿಶಿಷ್ಟ ಜಾತಿ ಕ್ಯಾಟಗರಿ ಸಿನವರಿಗೆ 1 ಹುದ್ದೆ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 1 ಹುದ್ದೆ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 1 ಹುದ್ದೆ, 2A ಅಭ್ಯರ್ಥಿಗಳಿಗೆ 2 ಹುದ್ದೆ, 2B ಅಭ್ಯರ್ಥಿಗಳಿಗೆ 1 ಹುದ್ದೆ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಟ್ಟು 7 ಹುದ್ದೆಗಳು ಖಾಲಿರುವಂಥದ್ದು. ಸೊ ಈ ಸಹಾಯಕ ಸಂಚಾರ ನಿರೀಕ್ಷಕ ಒಟ್ಟು 15 ಹುದ್ದೆಗಳು ಇಲ್ಲಿ ಖಾಲಿ ಇರುವುದನ್ನು ನೀವು ಗಮನಿಸ್ಬೋದು. ತದನಂತರ ಸಹಾಯಕ ಸಂಚಾರ ನಿರೀಕ್ಷಕ ಹಿಂಬಾಕಿ ಹುದ್ದೆಗಳು ಒಟ್ಟು 4 ಹುದ್ದೆಗಳು ಖಾಲಿರುವಂಥದ್ದು. ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 1 ಹುದ್ದೆ ಖಾಲಿರುವಂಥದ್ದು ಮತ್ತು 2A ದವರಿಗೆ 2 ಹುದ್ದೆಗಳು, 3A ದವರಿಗೆ 1 ಹುದ್ದೆ ಖಾಲಿರುವಂಥದ್ದು. ಒಟ್ಟು 4 ಹುದ್ದೆಗಳು ಇಲ್ಲಿ ಖಾಲಿರುವಂಥದ್ದನ್ನು ನೀವು ಗಮನಿಸಬಹುದು. ಸೊ ಇದಿಷ್ಟು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವಂತಹ ನಿರ್ವಾಹಕ, ಸಹಾಯಕ ಲೆಕ್ಕಿಗ ಮತ್ತು ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆಗಳ ವರ್ಗೀಕರಣಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದ ಮಾಹಿತಿಯಾಗಿದ್ದು, ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.